ಇವತ್ತು ಡಿ.ಕೆ. ಶಿವಕುಮಾರ್ ಸರ್ಕಾರದ ಸಚಿವ ಸಂಪುಟದ 20 ಸ್ಥಾನಗಳನ್ನ ಭರ್ತಿ ಮಾಡಲಾಗ್ತಾ ಇದೆ. ಈ ಮೂಲಕ ಇಡೀ ಕ್ಯಾಬಿನೆಟ್ ಭರ್ತಿ ಆಗ್ತಾ ಇದೆ. ಬಟ್ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಸಾಕಷ್ಟು ಮಂದಿ ಇವತ್ತು ನಮಗೂ ಸಚಿವ ಸ್ಥಾನ ಸಿಗಬಹುದಾಗಿತ್ತು ಅನ್ನೋ ನಿರೀಕ್ಷೆಯಲ್ಲಿ ಇರೋ ಅಂತ ಶಾಸಕರ ಪಟ್ಟಿ ತುಂಬಾನೇ ದೊಡ್ಡದಿದೆ. ಇದರ ಪೈಕಿ ಶಿವಮೊಗ್ಗ ಜಿಲ್ಲೆಯ ಸಾಗರ ವಿಧಾನಸಭಾ ಕ್ಷೇತ್ರದ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು. ಅವ್ರಿಗೆ ಇವತ್ತು ಸಚಿವ ಸ್ಥಾನ ಮಿಸ್ ಆಗಿದೆ. ಯಾಕಾಯ್ತು, ಹೇಗಾಯ್ತು, ಯಾವ ಮಾನದಂಡದ ಆಧಾರದ ಅಡಿಯಲ್ಲಿ ಇವತ್ತು ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗ್ತದೆ, ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಸಾಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರ ಜೊತೆ ಇದ್ದಾರೆ, ಮಾತಾಡಿಸ್ತೀನಿ. ಬೇಳೂರು ಗೋಪಾಲಕೃಷ್ಣ ಅವರೇ, ಸಾಕಷ್ಟು ನಿರೀಕ್ಷೆ ಇತ್ತು ತಮಗೆ ಕ್ಯಾಬಿನೆಟ್ ಅಲ್ಲಿ ಅವಕಾಶ ಸಿಗತ್ತೆ ಅಂತ. ಬಟ್ ಅಗೈನ್ ಮಧು ಬಂಗಾರಪ್ಪಂಗೆ ನಿಮ್ಮ ಜಿಲ್ಲೆಯಿಂದ ಅವಕಾಶವನ್ನು ನೀಡಲಾಗಿದೆ. ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಿ? ಒಂದು ಬಹಳ ಬೇಸರ ಆಗುತ್ತೆ ಇವತ್ತು. ಯಾಕಂದ್ರೆ 3 ಟರ್ಮ್ MLA ಆಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಮತ್ತೆ ಹೊಸೊಬ್ರಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ಈ ತರ ಮೋಸ ಮಾಡಿರುವಂತದ್ದು ಬಹಳ ಬೇಸರ ಆಗುತ್ತೆ. ಸಹಜವಾಗಿ ಎಲ್ರಿಗೂ ಬೇಸರ ಆಗಿದೆ, ತಾಲೂಕಿನ ಜನರಿಗೆ ಬೇಸರ ಆಗಿದೆ, ಎಲ್ರಿಗೂ ಆಗಿದೆ. ಅವಕಾಶ ಕೊಡೋದಾದ್ರೆ ಪರವಾಗಿಲ್ಲ, ಆಯ್ತು. ಕೊಟ್ಟಿದ್ದವರಿಗೆ ಮತ್ತೆ ಕೊಟ್ಟಿದ್ದಾರೆ, ನಿಜವಾಗ್ಲೂ ಬಹಳ ಬೇಸರ ಆಗುತ್ತೆ. ಇದರಿಂದ ಏನಾಗಿದೆ, ನಮ್ಮ ತಾಲೂಕಿನ ಜನರಿಗೆ, ಮುಖಂಡರಿಗೆ ನನಗೆ ಏನು ಅನಿಸ್ತದೆ ಅಂದರೆ, ಯಾವ ಪ್ರಬಲವಾದಂತ ಮುಖ್ಯಮಂತ್ರಿ ಮಕ್ಕಳು, ಯಾವ ಪ್ರಬಲವಾದಂತ ಮಂತ್ರಿ ಮಕ್ಕಳು, ಇವರಿಗೆ ಕಾಂಗ್ರೆಸ್ ಅಲ್ಲಿ ಆದ್ಯತೆಯನ್ನು ಕೊಟ್ಟಿದ್ದಾರೆ, ಬಿಟ್ರೆ ಬೇರೆ ಏನೂ ಇಲ್ಲ. ಹಾಗಾದ್ರೆ ನೀವು ಯಾವ ರೀತಿಯಲ್ಲಿ ಹಿಂದೆ MP ಚುನಾವಣೆಯಲ್ಲೆಲ್ಲ ಯಾವ ರೀತಿಯಾದಂತ ಜಿಲ್ಲೆಯಲ್ಲಿ ಆಗಿದೆ ನೋಡಿದ್ದೀರಿ, ಪಕ್ಷ ಯಾವ ರೀತಿ ಆಗಿದ್ದಲ್ಲ ನೀವು ನೋಡಿದ್ದೀರಿ. ಆದ್ರೂ ಸಹ 3 ವರ್ಷ ಅಧಿಕಾರ ಕೊಟ್ಟು ಮತ್ತೆ ಅವರಿಗೆ ಕೊಡೋದಾದ್ರೆ ಮತ್ತೆ ರಾಜಕಾರಣವನ್ನ ಸಾಮಾನ್ಯ ಜನರು ರಾಜಕಾರಣ ಮಾಡೋದು ಬೇಡ, ಇನ್ಮೇಲೆ ನಿಲ್ಸೋದು ಒಳ್ಳೇದು. ನಾನು ಮುಂದೆ ನಾಳೆ ಏನ್ ಮಾಡ್ಬೇಕನ್ನೋದನ್ನ ನಿರ್ಧಾರವನ್ನ ನಾಳೆ ಮಾಡ್ತೀನಿ. ಖಂಡಿತ ನನ್ನ ನಿರ್ಧಾರ ನಾಳೆ ತಿಳಿಸ್ತೀನಿ ನಿಮ್ಗೆ. ಅಲ್ಲ, ಈಗ ರಾಜಕಾರಣವನ್ನ ನಿಲ್ಸೋ ಅಂತ ಮಟ್ಟಕ್ಕೆ ಕಾಂಗ್ರೆಸ್ ನಲ್ಲಿ ನಡೆಸ್ಕೊಳ್ಳಾಗ್ತಾ ಇದೆಯಾ ಸರ್, ಹೇಗೆ? ಖಂಡಿತ ನೋಡಿ, ನಾನು ಸಹ 3 ಸರಿ ಗೆದ್ದು, ಒಬ್ಬ ಹಿಂದುಳಿದ ವರ್ಗದಲ್ಲಿ ಇದ್ದು, ಹಾಗಾದ್ರೆ ಯಾಕೆ ಕೊಟ್ಟಿಲ್ಲ ನೀವು? ಏನ್ ಯಾವ ಕಾರಣ ಕೊಡ್ತಾ ಇಲ್ಲ ನೀವು? ಉದ್ದೇಶ ಏನಾಗಿದೆ ನಿಮ್ಗೆ? ಏನಿದೆ, ಯಾಕೆ ಕೊಡಲ್ಲ ನೀವು? ನಾನೇನ್ ತಪ್ಪು ಮಾಡಿದ್ದೇನೆ? ಹಾಗಾದ್ರೆ ಪಕ್ಷ ಕಟ್ಟಿರ್ಲಿಲ್ವಾ? ಪಕ್ಷಕ್ಕೆ ಏನಾದ್ರು ತೊಂದರೆ ಕೊಟ್ಟಿದ್ನಾ? ಪಕ್ಷಕ್ಕೆ ಏನಾದ್ರು ಅನಾಹುತ ಮಾಡಿದ್ನಾ? ಏನು ಮಾಡಿಲ್ಲಲ್ಲ. ಯಾವ್ದಾದ್ರು ವಿರೋಧ ಚಟುವಟಿಕೆ ಮಾಡಿದ್ನ? ಯಾವ್ದಾದ್ರು ವಿರೋಧ ಮಾಡಿದ್ದೇನ? ಯಾವತ್ತೂ ಮಾಡಿರ್ಲಿಲ್ಲ. ನೀವು ಅವರಿಗೆ ಕೊಡೋದಾದ್ರೆ ಮತ್ತೆ ಬೇರೆಯವ್ರಿಗೆ ಅವಕಾಶ ಕೊಡ್ತೀರಿ? ಹಾಗಾದ್ರೆ ಮುಂದಿನ ಚುನಾವಣೆ ಯಾವ ರೀತಿ ಮಾಡ್ತೀರಿ ನೀವು, ಅಲ್ವಾ? ಹಾಗಾಗಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪ್ರಬಲರಿಗೆ ಮತ್ತು ಬಲಡ್ಡರಿಗೆ ಆಗಿರೋದು ಅಷ್ಟೇ. ಸರ್, ಬಂಗಾರಪ್ಪನ ಶಿಷ್ಯ ನಾನು, ಡಿ.ಕೆ. ಶಿವಕುಮಾರ್ ನನ್ನ ಕ್ಯಾಬಿನೆಟ್ ಅಲ್ಲಿ ಅವ್ರ ಪುತ್ರನ್ಗೆ ಅವಕಾಶ ಕೊಡಬೇಕು ಅನ್ನೋ ಮಾನದಂಡ ಇಲ್ಲಿ ಅನುಸರಣೆ ಆಯ್ತಾ? ಅದು ನನಗೆ ಗೊತ್ತಿಲ್ಲ. ನಾನು ಸಹ ಬಂಗಾರಪ್ಪನ ಶಿಷ್ಯನೇ. ನಾನು ಅವರ ಗರಡಿಯಲ್ಲೇ ಬಂದಂತನು 3 ಸರಿ MLA ಆಗಿದ್ದೀನಿ. ನನಗೂ ಅವರ ಆದ್ಯತೆ ಇದೆ. ಸಾಹೇಬ್ರ ನೇತೃತ್ವದಲ್ಲೇ ಗೆದ್ದಂತವನು, ನನಗೂ ಸಹ ಅವರ ನಾಯಕತ್ವದಲ್ಲೇ ಬಂದಂತವನು. ಆದ್ರೆ ಅದು ನನಗೆ ಗೊತ್ತಿಲ್ಲ. ಹಿಂದೆ ಅದೇ ಹೇಳಿದ್ರು, ಹಿಂದೆ ನಾನು ಕೊಟ್ಟಿದ್ದೀನಿ, ಸಾಹೇಬ್ರ ಋಣದಲ್ಲಿ ಇದ್ದೆ ಕೊಟ್ಟಿದ್ದೀನಿ ಅಂತ ಹೇಳಿದಾರೆ. ಈಗ ಮತ್ತೆ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದಾರೋ ಕೇಂದ್ರದವ್ರು ಕೊಟ್ಟಿರೋ ಗೊತ್ತಿಲ್ಲ. ಆದ್ರೆ ರಾಜಕಾರಣವನ್ನ ಈ ರೀತಿಯಾಗಿ ತೆಗೆದುಕೊಂಡು ಹೋದ್ರೆ ಬಹಳ ಕಷ್ಟ ಇದೆ. ಮುಂದಿನ ದಿವಸದಲ್ಲಿ ನಾವು ನಿರ್ಧಾರಗಳನ್ನ ಮುಂದೆ ಮಾಡಲೇಬೇಕಾಗತ್ತೆ. ನಾವು ಸರ್, ತಾವು 3 ಬಾರಿ ಶಾಸಕರಾಗಿ ತಾವು ಯಾವ ಪಕ್ಷದಲ್ಲಿ ಇದ್ರೂ ಕೂಡ ಆ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತೀರಿ, ಅದು ನಾನು ಕೂಡ ಬಹಳ ಹತ್ತಿರದಿಂದ ಬಲ್ಲೆ. ಈಗ ನಿಮ್ ಕ್ಷೇತ್ರದ ಜನ, ನಿಮ್ಮ ಬೆಂಬಲಿಗರು ಏನ್ ಹೇಳ್ತಿದಾರೆ ನಿಮ್ಮ ಹತ್ರ ಬಂದಾಗ? ಏನ್ ಹೇಳ್ತಾರೆ ಹೇಳಿ? ಆಸೆ ಇತ್ತು, ನಿರಾಶೆ ಆಗಿದ್ದಾರೆ, ಕಣ್ಣೀರ್ ಹಾಕಿದ್ದಾರೆ, ಎಲ್ಲ ಬೇಜಾರಾಗಿ ಹೋಗಿದ್ದಾರೆ. ಬಹಳಷ್ಟು ಜನ ಬಂದ್ಬಿಟ್ಟಿದ್ದಾರೆ. ನಾನೇನ್ ಬನ್ನಿ ಅಂತ ಹೇಳಿಲ್ಲ, ಬೇಜಾರಾಗಿ ಹೋಗಿದ್ದಾರೆ. ಇವತ್ತು ಈ ಸರಿ ಅಂತೂ ಖಂಡಿತ ನಮ್ಮ ಸಾಹೇಬರು ಸಿಕ್ಕೇ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರು. ಆ ನಿರೀಕ್ಷೆ ಎಲ್ಲ ಹುಷಿಯಾಗಿದೆ. ಯಾವ ಉದ್ದೇಶದಲ್ಲಿ ಇದು ಮಾಡಿದಿರಿ ನೀವು? ಹಳಬರಿಗೆ ಕೊಡೋದಾಗಿದ್ದಾರೆ. ಈ 340 ಜನರು ಗೆಲ್ಸೋದು ಯಾಕೆ ಬೇಕಾಯ್ತು? 140 ಜನರು ಕಾಂಗ್ರೆಸ್ ಯಾಕೆ ಕೊಡ್ತು? ಅವರಿಂದಲೇ ಬಂದಿದೆ. ಅವರು ಯಾರ್ಯಾರು ಮಂತ್ರಿಗಳು ಅವರಿಂದ ಬಂದಿದೆ? ಇಲ್ಲಲ್ಲ, ಎಲ್ಲರ ನಾಯಕತ್ವದಲ್ಲಿ ಮತ್ತೆ ಅವರವರ ವ್ಯಕ್ತಿತ್ವದಲ್ಲಿ ಬಂದಿದ್ದಾರೆ ಅಲ್ವಾ? ಹಾಗಾಗಿ ಯಾಕೆ ಕೊಡ್ಲಿಲ್ಲ ಅನ್ನೋದೇ ಬೇಸರ. ಈಗ 2024 ಲೋಕಸಭಾ ಕ್ಷೇತ್ರದ ಚುನಾವಣೆ ಇರಬಹುದು, ರಾಜ್ಯದ ಯಾವುದೇ ಭಾಗದಲ್ಲಿ ಎದುರಾಗುವಂತ ಉಪಚುನಾವಣೆ ಇರಬಹುದು. ಬೇಳೂರು ಗೋಪಾಲಕೃಷ್ಣ ಅವರು ಕಾಂಗ್ರೆಸ್ನ ಕಟ್ಟಾಳು ಆಗಿ, ಕಾರ್ಯಕರ್ತನಾಗಿ, ಬೆನ್ನೆಲುಬಾಗಿ ಸಿದ್ದರಾಮಯ್ಯನವರಾಗಿರ್ಬಹುದು, ಡಿ.ಕೆ. ಶಿವಕುಮಾರ್ ಅವರಾಗಿರ್ಬಹುದು ನಿಂತಿದ್ರು. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಅವರ ಸಮುದಾಯಕ್ಕೆ ಕೊಟ್ಟಿದೀವಿ ಅನ್ನೋ ಮಾನದಂಡದಲ್ಲಿ ಏನಾದ್ರೂ ಬೇಳೂರು ಗೋಪಾಲಕೃಷ್ಣ ಅವ್ರನ್ನ ಇಲ್ಲಿ ಕೈ ಬಿಡ್ಲಾಯ್ತಾ? ಅಲ್ಲ, ಸರಿ, ಅವ್ರಿಗೆ ಕೊಟ್ರೆ ಹೆಂಗ್ ಕೊಟ್ರಿ? ಮತ್ತೆ ನೀವು ಮಾನದಂಡ ಕೊಡೋದಾದ್ರೆ ನನ್ನ ಯಾಕೆ ಬಿಡ್ತೀರಿ? ಈಗ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದೀರಲ್ಲ. ಈಗ ಹಿಂದೆ 3 ವರ್ಷ ಅಧಿಕಾರ ಮಾಡಿದವರಿಗೆ ನೀವು ಕೊಟ್ಟಿದ್ದೀರಿ, ಮತ್ತೆ ನನ್ನ ಯಾಕೆ ತೆಗೆದಾಕಿದಿರಿ? ಅಲ್ವಾ? ಆ ತರ ಬರಲ್ಲ. ಇಲ್ಲೇನೋ ಬದಲಾವಣೆ ಆಗಿದೆ. ಒಟ್ನಲ್ಲಿ ರಾಜಕೀಯದಲ್ಲಿ ಅದು ಹೇಳದ್ನಲ್ಲ, ಪ್ರಭಾವಿಗಳಿಗೆ ಇಲ್ಲಿ ಇರುತ್ತೆ, ಬಿಟ್ರೆ ಬೇರೆಯವರಿಗೆ ಅವಕಾಶ ಸಿಗೋದಿಲ್ಲ. ಆದ್ರಿಂದ ಬಹಳ ನೋವಾಗಿದೆ. ನಾಳೆ ನಾನು ತೀರ್ಮಾನ ಮಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಹೇಳ್ಬೇಕಾದ್ರೆ ರಾಜೀನಾಮೆ ಕೊಡ್ಬೇಕಾದ ತೀರ್ಮಾನಕ್ಕೂ ಬಂದಿದ್ದೀವಿ. ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ನಾನು ನಾಳೆ 10 ಗಂಟೆಗೆ ಶಾಸಕ ಸ್ಥಾನಕ್ಕೂ ಸಹ ರಾಜೀನಾಮೆ ಕೊಡ್ತೇನೆ.
ನನ್ನ ಕಡೆಯ 2 ಪ್ರಶ್ನೆ ಸರ್. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ತಾವು ಶಾಸಕರು, ಈಗ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲೂ ಕೂಡ ತಾವು ಶಾಸಕರು, ಇಬ್ರು ಕೂಡ ನಿಮ್ಮ ನಾಯಕರು. ಇಬ್ರ ಹತ್ರ ಮಾತಾಡಿ ದೆಹಲಿಗೆ ಸಾಕಷ್ಟು ಬಾರಿ ಹೋಗಿ ಬಂದು ತಮ್ಮ ಹೆಸರು ಸಚಿವ ಸ್ಥಾನದ ಪಟ್ಟಿಲ್ ಇದ್ದಾಗ ಕಡೇ ಗಳಿಗೆನಲ್ಲಿ ಈ ತರ ಕೈ ಬಿಟ್ರೆ ಏನ್ ಮಾಡಕ್ಕಾಗಲ್ಲ. ಅದೇ ಹೇಳಿದ್ನಲ್ಲ, ಪ್ರಭಾವಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಅಥವಾ ಇನ್ನು ಬೇರೆ ಬೇರೆ ಮಂತ್ರಿ ಸ್ಥಾನದಿದ್ದಂತ ಮಕ್ಕಳಿಗೆ ಇಲ್ಲಿ ಆದ್ಯತೆ ಬಿಟ್ರೆ ನಮ್ಗೆ ಯಾವತ್ತೂ ಆದ್ಯತೆ ಅದು ಈಗ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣ್ತದೆ. ನನ್ನ ಕಡೆಯ ಪ್ರಶ್ನೆ ಸರ್, ನಾಳೆ ಬೆಳಗ್ಗೆ 10 ಗಂಟೆಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆನ ನೀಡ್ತೀನಿ ಅಂತ ಹೇಳಿದಿರಿ. ರಾಜಕಾರಣವೇ ಬೇಸರ ಆಗಿದೆ ಈ ಒಂದು ಅನುಭವ ಅಂತ ಹೇಳ್ತಾ ಇದೀರಿ. ಮುಂದೆ ರಾಜಕಾರಣ ಮಾಡ್ತಾರ ಬೇಲೂರು ಗೋಪಾಲ್ ಕೃಷ್ಣ? ಅವರಿಗೆ ಕೊಡೋದಾಗಿದ್ರೆ ಮತ್ತೆ ಯಾಕೆ ನಮ್ಮನ್ನೆಲ್ಲ ರಾಜಕಾರಣದಲ್ಲಿ ಇರ್ಬೇಕಾಗತ್ತೆ ನಾವು, ಅಲ್ವಾ? ಅಂದ್ರೆ ನಮ್ಗೇನು ಶಕ್ತಿ ಇಲ್ವಂತಲ್ಲ, ಅಥವಾ ನಮ್ಗೆ ತಾಕತ್ ಇಲ್ವಂತಲ್ಲ, ಅಥವಾ ನಮ್ಗೇನಾರು ಇಲ್ಲ ಅಂತಲ್ಲ. ನಾವು ಸಹ 3 ಸರಿ ಈ ತಾಲೂಕಿನಲ್ಲಿ ಗೆದ್ದು ಬಂದಿದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.